ಅಂಜಲಿ ಅಂಜಲಿ ಅಂಜಲಿ. ಅಯ್ಯಯ್ಯೋ, ತುಂಬಾ ದೊಡ್ಡದಲ್ಲ, ಕೈ ಬಗ್ಸುತ್ತ ಬಿದ್ದೇ ಹೋಗ್ತವೆ. ಏನ್ ಮಾಡೋದು? ಹಾ, ನಮ್ಮ ಮ್ಯಾಜಿಕ್ ಅಂಜಲಿ ಎಂದೇ ಗೊತ್ತಿರ್ಲಿಲ್ಲ. ಪ್ಲೀಸ್ ಕಣೇಶ, ಚಿಕ್ಕದ್ ಮಾಡೋಣ. ಪ್ಲೀಸ್ ಪ್ಲೀಸ್ ಕಣೇಶ, ಪ್ಲೀಸ್ ಪ್ಲೀಸ್ ಕಣೇಶ. ಅಯ್ಯ, ಚಿಕ್ಕದಾಯ್ತು. ಅವ್ರು ಬಂದೇ ಬಿಟ್ರು. ಬೆಳೆಗಳೇ ಪ್ಲೀಸ್ ನೀವು ಬೇಗ ದೊಡ್ಡವರಾಗ್ರೆ. ಪ್ಲೀಸ್ ಬೇಗ ದೊಡ್ಡವರಾಗ್ರೆ. ಇದು ನನ್ನ ಮನೆ, ಆದ್ರೆ ನಾನು ಏನೂ ಮುಟ್ಟೋಂಗಿಲ್ಲ. ನನಗೂ ಆಸೆ ಆಗಲ್ವಾ? ನಾನು ಏನು ಹಾಕೊಂಡ್ರು ಅದು ಅವ್ರಿಗೆ ಬೇಕಾಗತ್ತೆ. ಸಲ್ವರ್ ಟಾಪ್ ಹಾಕೊಂಡ್ರೆ ಅದನ್ನ ಬೇಕು ಅಂತಾರೆ. ಟೈ ಹಾಕೊಂಡ್ರೆ ಅದನ್ನ ಬಿಚ್ಕೊಡು ಅಂತಾರೆ. ಒಡವೆ ಹಾಕೊಂಡ್ರೆ ಪೊಲೀಸ್ ನಮ್ಮನ್ನ ಕಟ್ಸ್ಬಿಡ್ತೀನಿ ಅಂತ ಹೆದರ್ಸ್ತಾರೆ. ಏನೂ ಬೇಡ, ಎಲ್ಲ ಅವರೇ ಹಾಕೊಳ್ಳಿ. ಅಮ್ಮ, ಅತ್ತೆ, ಸ್ವೀಟ್ಸ್ ಬಂತು. ಎಷ್ಟೊಂದು ಸ್ವೀಟ್ಸು, ಅದ್ರಲ್ಲಿ ಏನಂತ ಅಂದಿರ್ಬೋದು? ಎಷ್ಟೊಂದು ಸ್ವೀಟ್ ತಂದಿದೆಯಲ್ಲ ಸುಹಾಸ್, ಅಂಗಡಿನೇ ಹೊತ್ಕೊಂಡ್ಬಂದಿದ್ದಾರೆ ನೋಡಿ. ಅದಕ್ಕೆ ಅತ್ತೆ, ಇದು ನಿಮಗೆ ತಂದಿರೋದಲ್ಲ, ಸಾಕ್ಷಿ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದಾರಲ್ಲ ಅವ್ರಿಗೆ ತಂದಿರೋದು. ಫಸ್ಟ್ ಬಾಕ್ಸಲ್ಲಿ ದೊಡ್ಡ ಪಡೆ ಇರ್ಬೋದು ಅನ್ಸುತ್ತೆ. ಸೆಕೆಂಡ್ ಬಾಕ್ಸಲ್ಲಿ ಟ್ರೇ ಜಾಮೂನ್ ಇರ್ಬೇಕು ಅನ್ಸುತ್ತೆ. ಥರ್ಡ್ ಬಾಕ್ಸಲ್ಲಿ ಏನಿರ್ಬೋದು? ಹಾ, ಲಡ್ಡುನೇ ಇರ್ಬೇಕನ್ಸುತ್ತೆ. ಲಡ್ಡು ತಂದಿದೆಯಲ್ವಾ? ಲಡ್ಡುನು ತಂದಿದ್ದೀನಿ. ಆ ಲಡ್ಡುಗೆ ಕಾಣ್ಲಾರ್ದಂಗೆ ತೆಗ್ದಿಡ್ಬೇಕು ಅಲ್ವಾ ಸುಹಾಸ್? ಇಷ್ಟೊಂಥರ ಸ್ವೀಟ್ಸ್ ಯಾಕೆ ತಂದೆ? ಒಂಥರ ತಂದಿದ್ರೆ ಸಾಕಾಗಿತ್ತಲ್ವಾ? ಅಮ್ಮ, ಒಬ್ಬಳೇ ತಂಗಿ ಇರೋದು, ಬೀಗರಿಗೆ ಸರಿಯಾಗಿ ಉಪಚಾರ ಮಾಡಿದ್ರೆ ಹೇಗೆ? ಸರಿ ಸರಿ, ಎಲ್ಲ ಒಂದ್ ಕಡೆ ಎತ್ತಿಟ್ಬಿಡು. ಕುಡಿಲಿ, ಎಲ್ಲ ಜೋಪಾನವಾಗಿ ಎತ್ತಿಡ್ತೀನಿ. ಪರವಾಗಿಲ್ಲ ಚಿಕ್ಕತ್ತೆ, ನಿಮಗೆ ಭಾರ ಆಗ್ಬೋದು, ನಾನೇ ತಗೊಂಡು ಹೋಗಿರ್ತೀನಿ. ಬೇಡ ಬೇಡ, ಕುಡಿಲಿ. ಇದೇನು ಭಾರ ಇಲ್ಲ, ನಾನೇ ತಗೊಂಡೋಗ್ತೀನಿ. ವಯಸ್ಸಾದ್ರೂ ಇವಳು ಬಾಯಿ ಚಪ್ಪಲ ತಪ್ಪಿಲ್ಲ. ಸ್ವೀಟ್ಸ್ ಅಂದ್ರೆ ಸಾಕು, ಬಾಯಿ ಬಿಡ್ತಾಳೆ. ಅಪ್ಪ, ಎಷ್ಟು ಭಾರ ಇದೆ ವಿಭು, ಕೈಯೆಲ್ಲ ನೋವು ಬಂತು. ಅಲ್ಲ, ಆ ವಾಸಂತಿ ನಾನೇ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅವಳೆಲ್ಲಾದ್ರೂ ಮುಚ್ಚಿಟ್ಬಿಟ್ರೆ ನನಗೆ ಬಂಗನಾಮನೆ. ಇಲ್ಲ, ಎಷ್ಟೇ ತ್ರಾಸಾಗಲಿ ನಾನೇ ತಂದಿದ್ದು ಒಳ್ಳೇದಾಯ್ತು. ಎಲ್ಲಿ ಇಡ್ಲಿದ್ನಾ? ಕೆಳಗಡೆ ಇಟ್ಟರೆ ಇರುವೆ ಬರ್ತವೆ. ಇಲ್ಲ, ನಾನು ಇರುವೆ ಬಡಕ್ ಬಿಡಲ್ಲ, ಇಲ್ಲೇ ಕಾಯ್ತಾ ಇರ್ತೀನಿ. ಇದನ್ನೆಲ್ಲ ಯಾರು ಕಾಯ್ಕೊಂಡು ಕೂತ್ಕೊಳ್ತಾರೆ? ರಾತ್ರಿ ಬಂದು ಎಲ್ಲ ಸ್ವೀಟ್ಸು ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ. ಇಲ್ಲಾದ್ರೆ ನನಗೆ ನಿದ್ದೆ ಬರಬೇಕಲ್ಲ, ಇಡೋದು. ನನಗಿಂತಾನೆ ಮುಂಚೆ ಬಂದಿದೆಯಲ್ಲ ಲಡ್ಡು ತಿನ್ನಕ್ಕೆ. ವಾವ್, ಎಷ್ಟೊಂದು ಲಡ್ಡುಗಳು. ನೀನ್ ಹೇಗೋ ಮ್ಯಾಜಿಕ್ ಮಾಡ್ತೀಯಾ, ಗಂಡಿನ ಕಡೆಯವ್ರು ಒಳಗ್ ಬರ್ದೇವ್ರಂಗ್ ಮಾಡ್ತೀಯಾ. ಎಲ್ಲ ಸ್ವೀಟ್ಸ್ ನಮ್ಗೆ. ಮುಟ್ಬೇಡ, ನೋ ಚೀಟಿಂಗ್. ಯಾಕೆ ಬೂತು? ಸ್ವೀಟ್ ಯಾಕೆ ಮುಟ್ಬಾರ್ದು?
ಸ್ವೀಟ್ಸ್ನ ಹಂಗೆ ಕದ್ದು ತಗೋಬಾರ್ದು. ನೀನ್ ಮಾತ್ರ ತಗೋಬೋದಾ? ನನಗಿಂತ ಮುಂಚೆ ಬಂದು ಸ್ವೀಟ್ ಬಾಕ್ಸ್ ಓಪನ್ ಮಾಡಿದ್ಯಾ? ನಾನ್ ತಿಂದ್ರೆ ಚೀಟಿಂಗು, ನೀನ್ ತಿಂದ್ರೆ? ನಾನು ಸ್ವೀಟ್ಸ್ ತಿನ್ನಕ್ಕೆ ಬಂದಿಲ್ಲ, ಸ್ವೀಟ್ಸ್ನ ಕಾಯ್ತಾ ಇದ್ದೀನಿ. ಓ, ಲಡ್ಡು ಕಾಯಕ್ ಬಂದಿದ್ಯಾ? ನಾನು ಲಡ್ಡು ತಿಂತೀನಿ, ನೀನು ಒಣಗಣೇಶನ್ ತರ ಕಾಯ್ತಾ ಇರು. ಲಡ್ಡುನ ಕದಿಬಾರ್ದು, ಆಮೇಲೆ ನಾನು ಹೊಡ್ಬಿಡ್ತೀನಿ ನೋಡು. ನಾನಲ್ಲಿ ಕದಿತೀನಿ, ಇದು ನಮ್ಮನೇಲಿ ತಂದಿರೋ ಸ್ವೀಟ್ಸ್ ತಿಂತಾಯಿನ ಅಷ್ಟೇ. ಯಾರಿಗೂ ಹೇಳ್ದೆ ತಗೊಳೋದು ಕಟ್ಟಾಗಲ್ವಾ? ನಾನು ಅಕ್ಕನ ಫ್ರಾಕ್ ಹಾಕೊಂಡಿದ್ದಾಗ ನೀನ್ ಏನಂದಿದ್ದೆ? ಹೇಳ್ದೆ ಬ್ಯಾಗಿಂದ ತಗೊಂಡ್ಬಂದ್ಯಾ? ನೀನೊಂದು ದೊಡ್ಡ ಕಳ್ಳಿ. ಅದನ್ನ ನೀನ್ ಅಲ್ವಾ ಹೇಳಿದ್ದು? ಆದ್ರೆ ಇವತ್ತು ಲಡ್ಡು ತಗೊಂಡ್ರೆ ಕಟ್ಟಾಗಲ್ವಾ? ಟಿಶ್ಯೂಮ್ 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 ಟಿಶ್ಯೂಮ್. ಯಾರು ಬೆನ್ನಿಗೆ ಹೊಡೆದ್ರು? ಇಲ್ಲಿ ಯಾರು ಇಲ್ವಲ್ಲ. ಈ ಸೌಂಡ್ ಯಾಕೆ ಇಲ್ಲಿಗೆ ಬಂತು? ಇದೇನಾರ ಭೂತದ ಚೇಷ್ಟೆ ಇರ್ಬೋದಾ? ಎಲ್ಲ ನನ್ನ ಭ್ರಾಂತು. ಯಾಕೆ ಇಲ್ಲಿಗೆ ಬರುತ್ತೆ? ಎಲ್ಲ ಬರೋದ್ರೊಳಗೆ ಈ ಸ್ವೀಟ್ ಬಾಕ್ಸ್ ಇಂದ ಸ್ವೀಟ್ ತಗೊಂಡು ಬೇಗ ತಿಂದ್ಬಿಡ್ಬೇಕಪ್ಪ. ಬೇಡ ಅಜ್ಜಿ, ಬಿಚ್ಚಿಬಿಡಿ ಅದನ್ನ. ಅಬ್ಬಾ, ಎಷ್ಟೊಂದು ಲಡ್ಡುಗಳು, ಎಷ್ಟು ದಿವಸ ಆಯ್ತು ಇದನ್ನು ತಿನ್ಲಾರ್ದೆ ನಾನು. ತಿರುಪತಿ ಪ್ರಸಾದ ಅಂತ ಹೇಳಿ ಆ ನರಹರಿ ಒಂದೇ ಒಂದು ಲಾಡು ತಂದಿದ್ದಾನೆ. ಅದನ್ನೇ ಎಲ್ಲರೂ ಚುಗುಟ್ಕೊಂಡು ತಿಂದಿದ್ದಾಯ್ತು. ಅದೇನೋ ಅಂತಾರಲ್ಲ, ರಾವಣನ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ ಅಂದಂಗೆ ಆಯ್ತು. ಯಾರು ಏನಾರ ಹೇಳಿ, ನಾನು ಮಾತ್ರ ತೃಪ್ತಿ ಆಗುವಷ್ಟು ಲಡ್ಡು ತಿಂತೀನಿ. ಲಡ್ಡು ತಿಂತೀರಾ? ತಿನ್ನಿ ಗಣೇಶ ನಿಂಗೆ ಶಾಪ ಕೊಡ್ತಾನೆ. ಅದ್ಭುತ. ಹಾ, ದೂದ್ ಬೇಡ. ಅಬ್ಬಬ್ಬ, ಎಷ್ಟು ದಿವಸ ಆಯ್ತು ಇದೆಲ್ಲ ತಿನ್ಲಾರ್ದೆ ನಾನು. ಇಷ್ಟು ದೊಡ್ಡವರಾಗಿದ್ದೀರಲ್ವಾ, ಕದ್ದು ತಿಂತಾ ಇದ್ದಿದ್ರಲ್ವಾ, ನಿಮ್ಗೆ ನಾಚಿಕೆ ಆಗಲ್ವಾ? ತಿನ್ನೋ ವಿಷಯದಲ್ಲಿ ನಾಚಿಕೆ ಅನ್ನೋದೇ ಇರಬಾರ್ದು. ಯಾರಾದ್ರೂ ಕೇಳಿದ್ರೆ ಜಿಲೇಬಿ ತಿಂದ್ಲು ಅಂತ ಹೇಳಿ ಅವಳ ಮೂತಿ ಕೊರ್ಸ್ಬಿಡ್ತೀನಿ. ಇನ್ನೂ ಒಂದು ತಿಂದ್ಬಿಡ್ತೀನಿ. ತೂ ಎಂತ ಕೆಟ್ಟ ಅಜ್ಜಿ ನೀವು. ನೀವೇ ಸ್ವೀಟ್ ತಿಂದು ಪಾಪ ಆ ಜಿಲೇಬಿ ಅಂಟೆ ಮೇಲೆ ಹಾಕ್ತೀರಾ. ಮಾಡಿ ನಾನು ಸ್ವೀಟ್ ಮಾಡ್ತೀನಿ ನಿಮಗೆ. ಕದ್ದು ಸ್ವೀಟ್ ತಿಂತಾ ಇರೋ ಅಜ್ಜಿ ನನಗೆ ಅನ್ಕೊಂಡ್ ಬಿಡ್ಲಪ್ಪ ಗಣೇಶ. ಜಿಲೇಬಿ, ಇವತ್ತಿದೆ ನಿನಗೆ ಹಬ್ಬ.
ಈ ಸ್ವೀಟ್ಸ್ ಬಿಡು, ಸ್ವೀಟ್ ಯಾವಾಗಾದ್ರೂ ತರ್ಬೋದು. ಅತ್ತೆ ಮದ್ವೆ ಹಾಕೋದ್ರೆ ಹೇಗ್ ಮದ್ವೆ ಆಗುತ್ತೆ? ನಾನ್ ಮ್ಯಾಜಿಕ್ ಮಾಡ್ತೀನಲ್ಲ. ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಗಂಡಿನ ಕಡೆಯವ್ರು ಬಂದಾಯ್ತು, ಬೇಗ ಏನಾದ್ರೂ ಮ್ಯಾಜಿಕ್ ಮಾಡು. ಅಯ್ಯಯ್ಯೋ, ಗಂಡಿನ ಕಡೆಯವ್ರು ಬಂದೇ ಬಿಟ್ರ. ನೀನ್ ಏನಾದ್ರೂ ಮ್ಯಾಜಿಕ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಒಳಗ್ ಬಂದ್ಬಿಡ್ತಾರೆ. ಪ್ಲೀಸ್ ಏನಾದ್ರೂ ಮಾಡ, ಅತ್ತೆ ಮದ್ವೆ ನಿಲ್ಸು. ಹೌದೌದು, ಬೇಗ ನಡಿ ಹೋಗೋಣ. ಸರಿ ಬಾ. ಏ ಬೂತು, ಬೇಗ ಬಾಗಿಲು ಗೋಡೆ ಮಾಡು ಪ್ಲೀಸ್. ಮಾಡ್ತೀನಿ. ಏ ಬಾಗ್ಲೆ ಪ್ಲೀಸ್, ನಿನ್ ಗೋಡೆ ಆಗು ಪ್ಲೀಸ್. ಬನ್ನಿ ಇದೇ ನಮ್ಮ ಮನೆ. ಹಳೆ ಕಾಲದ್ದು, ಆದರೆ ಎಲ್ಲ ಅನುಕೂಲಗಳಿವೆ. ಅಯ್ಯಯ್ಯೋ, ಅವರೆಲ್ಲ ಒಳಗ್ ಬಂದೇ ಬಿಟ್ರು. ನಾನು ಲಡ್ಡು ಕಾಯೋ ಬದಲು ಬಾಗ್ಲತನ ಕಾಯ್ಬೇಕಿತ್ತು. ಈಗ ನಿನ್ ತಲೆಗೆ ಹೋಯ್ತಾ? ಎಲ್ಲ ಹಾಳು ಮಾಡ್ಬಿಟ್ಟೆ. ಲಡ್ಡು ಅಲ್ಲೇನೋ ಮಾಡ್ತಾ ಇದ್ಯಾ? ಬಾರ ಇಲ್ಲಿ. ಹಾ ದೊಡ್ಡಪ್ಪ, ಇವನ ಹೆಸರು ಲಡ್ಡು ಅಂತ, ನನ್ನ ತಮ್ಮನ ಮಗ. ಒಂಥರ ನನಗೂ ಮಗನೇ. ಈ ಲಡ್ಡು ಕಂಡ್ರೆ ಆಗಲ್ಲ ನನಗೆ. ಹುಷಾರ್ ಕಣೋ ಲಡ್ಡು, ನಿದ್ರೆ ಮಾಡ್ಬೇಕಾರೆ ಇರುವೆ ಕಚ್ಬಿಟ್ಟವು. ಹೌದು, ಅವನ್ಗೆ ಯಾಕೆ ಲಡ್ಡು ಅಂತ ಕರಿತೀರಾ? ಯಾಕೆ ಅಂದ್ರೆ ಅವನು ಲಡ್ಡು ಅಂದ್ರೆ ಮೈಯೆಲ್ಲ ಬಾಯಿ ಆಗ್ಬಿಡುತ್ತೆ. ಅಲ್ಲ ಕಣೋ, ಈಗಿನ ಕಾಲದ ಮಕ್ಕಳು ಪಿಜ್ಜಾ ಬರ್ಗರು ಅದು ಇದು ಅನ್ಕೊಂಡು ಇಷ್ಟಪಟ್ರೆ ನೀನ್ ಒಳ್ಳೆ ಹೋಳ್ ಮಾಡ್ಲು ತರ ಹಳ್ಳಿ ಗುಗ್ಗು ತರ ಇನ್ನೂ ಲಡ್ಡುನೇ ತಿನ್ಕೊಂಡಿದ್ಯಲ್ಲೋ. ಮದ್ವೆ ಮಾಡ್ಕೊಂಡು ಸಾಕ್ಷಿ ನಿಮ್ಮ ಮನೆಗೆ ಬಂದ್ಮೇಲೆ ಅವ್ನ ಹೆಸರು ಚೇಂಜ್ ಮಾಡೋಣ ಬಿಡಿ. ಹಾ, ಲಡ್ಡು ಬದಲು ಗುಲ್ಡು ಅಂತ ಇಟ್ಬಿಡೋಣ. ಬನ್ನಿ ಅಮ್ಮ, ಅತ್ತೆ ಯಾರು ಬಂದಿದ್ದಾರೆ ನೋಡು. ಲಡ್ಡುನ ಇನ್ನು ಓಲ್ಡ್ ಮಾಡೆಲ್ ಅಂತೆ. ನೀನ್ ಬೂತು ಅಂತ ಹೆಸರಿಟ್ಕೊಂಡಿದ್ಯಲ್ಲ, ಇನ್ನೇನು ಹೈಟೆಕ್ ಮಾಡಲ್ಲ. ಅಯ್ಯೋ, ನಾನು ಇನ್ನು ಆಡ್ಕೊಂತಿಲ್ಲ. ನಿಂಗೆ ಹಾಗೆ ಬೈದ್ರಲ್ಲ, ಅದಕ್ಕೆ ನಂಗೆ ಸಿಟ್ಟು ಬಂತು ಹಾಗಂದೆ. ಮತ್ತೆ ಯಾಕೆ ಸಿಟ್ಟು ಬಂದ್ರೆ ಸುಮ್ಮನೆ ಇದೆಯಾ? ನಾನೇನ್ ಮಾಡಕ್ಕಾಗತ್ತ? ಮಾತಿಗೂ ಮನೆ ಭೂತ ಇದೆ ಅಂತ ಅಂತಾರೆ, ಅವಾಗ ನಾನು ಸುಮ್ಮನೆ ಅಲ್ವಾ? ನಮ್ಮನ್ನ ಇಷ್ಟ ಆಡ್ಕೋತಾರೆ, ಇನ್ ಸಾಕ್ಷಿ ಅತ್ತೆ ಚೆನ್ನಾಗಿ ನೋಡ್ಕೋತಾರ. ನೀನೇನು ಯೋಚನೆ ಮಾಡ್ಬೇಡ, ಅವನ ಜೊತೆ ಅತ್ತೆ ಮದುವೆ ಆಗಲ್ಲ. ಓಹೋ, ದೊಡ್ಡದಾಗ ಹೇಳ್ಬಿಟ್ಲು. ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ, ಅವ್ರಾಗ್ಲೇ ಒಳಗ್ ಹೋಗ್ ಆಯ್ತಲ್ಲ. ಏನಾರು ಮಾಡಿ ನಿಲ್ಸ್ಲೇಬೇಕು. ಅತ್ತೆ ಹೇಳೋದು ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ನನ್ ಕೈಲಿ ನೋಡಕ್ಕಾಗಲ್ಲ, ಏನಪ್ಪ ಮಾಡೋದೀಗ? ಲಡ್ಡು, ಅಯ್ಯಯ್ಯೋ, ಅಮ್ಮ ಕೂಗ್ತಿದ್ದಾರೆ. ನೀನೇನಾದ್ರೂ ಅತ್ತೆ ಮದ್ವೆ ನಿಲ್ಸಕ್ ಪ್ಲಾನ್ ಮಾಡ್ಬೇಕು. ಅದೇನು ಅಂತ ಅಮ್ಮನ್ ಕೇಳ್ಕೊಂಡ್ ಬರ್ತೀನಿ. ಗಣೇಶ, ಏನಪ್ಪ ಮಾಡೋದೀಗ? ಅತ್ತೆ ಮದ್ವೆ ನಿಲ್ಸಕ್ಕೆ ಏನಾರ ಒಂದು ಪ್ಲಾನ್ ಕೊಡು ಗಣೇಶ, ಪ್ಲೀಸ್. ಸತ್ತೋಗ್ಬಿಟ್ಟಿದ್ದಾರೆ. ಅವ್ರನ್ನ ಕೇಳ್ಕೊಂಡ್ರೆ ಮಾತು ಬಂದ್ಬಿಡತ್ತಾ? ಈ ಹೆಚ್ಚಿನ ಗೋಲಾಡ್ಸಿ ಇನ್ನೂ ಮಜಾ ತಗೊಂಡಕ್ಕೆ ಏನ್ ಮಾಡ್ಲಿ? ಆ ಫೋಟೋದಿರಲ್ಲ ತಾತ ಮಾತಾಡೋಂಗೆ ಮಾಡ್ತೀನಿ. ಗಣೇಶ ಪ್ಲೀಸ್ ಆ ಫೋಟೋ ಇರೋ ತಾತನ ಮಾತಾಡೋಂಗೆ ಮಾಡು ಪ್ಲೀಸ್.
ಭಾಗೀರಥಿ. ಏ ಭಾಗೋ, ಯಾಕೆ ಕಕ್ಕ ಬಿಕ್ಕಿ ಆಗಿದೆಯಾ? ನಾನು ನಿನ್ನ ಗಂಡ, ಗೊತ್ತಾಗ್ಲಿಲ್ವೇನೋ? ಬುಲೆಟ್ ಬಾಸ್ಯ. ಏಯ್ ಭೂತ ದೆವ್ವ ಅಂತಿದೆಯಲ್ಲ ಭಾಗೀರಥಿ, ಅಷ್ಟು ಗೊತ್ತಾಗೋದಿಲ್ವೇ? ನಾನೇ ಮಾತಾಡ್ತಾ ಇದ್ದೀನಿ ಬಾಗೋ. ಚಿಕ್ಕಮ್ಮೋರೆ, ಚಿಕ್ಕಮ್ಮೋರೆ, ಗಂಡಿನ ಕಡೆಯವರು ಆಗ್ಲೇ ಬಂದಾಯ್ತು. ನೀವ್ ಹೇಗ್ ಅಲಂಕಾರ ಮಾಡ್ಕೊಂಡಿದೀರಾ ಅಂತ ನಿಮ್ ಗಂಡಂಗ್ ಹೇಳ್ತಿದ್ದೀರಾ? ಇಷ್ಟಕ್ಕೂ ಅಲಂಕಾರ ಮಾಡ್ಕೊಳ್ಳೋ ವಯಸ್ಸ ನಿಮ್ದು? ನೋಡೋಕೆ ಹಿಂಗಿದ್ದೀರಾ? ಬೇಗ ಬನ್ನಿ. ಸಿಕ್ಕಿದ್ದೆಲ್ಲ ತಿನ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಬದುಕಿದ್ದಾಗ ನನ್ನ ತಲೆ ಸಮೇತ ಎಲ್ಲ ತಿಂತಾ ಇದ್ದೆ. ಹೊಸ ರುಚಿ ಮಾಡ್ತೀನಿ ಅಂತ ಹೇಳಿ ಏನೇನೋ ಮಾಡಿ ನನಗೆ ತಿನ್ನಿಸ್ತಾ ಇದ್ದೆ. ಈಗಂತೂ ನಿನಗೆ ಯಾರು ಹೇಳೋರು ಕೇಳೋರು ಇಲ್ಲ. ಬೇಕಾಗಿತ್ತಾ ಇದು ನಿನಗೆ? ಅಯ್ಯಯ್ಯೋ, ಏನಾಯ್ತು ನಿಮ್ಗೆ? ಒಳ್ಳೆ ಟಿವಿ ಮೂಡ್ ಮಾಡ್ದಂಗಾಗಿದೆ. ಯಾವ ಪುಣ್ಯಾತ್ಮ ನಿಮ್ ಸೌಂಡ್ ತೆಗ್ದಿದ್ದು? ಓ, ನಾಲ್ಗೆ ಸೇದ್ ಹೋಯ್ತಾ? ಮತ್ತಿನೇನು, ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕೊಂಡ್ರೆ ಅದು ಎಷ್ಟು ಅಂತ ರುಬ್ಬಿ ಕೆಲಸ ಮಾಡುತ್ತೆ. ಅದಕ್ಕೆ ಗಂಟ್ಲು ಬಿದ್ದೋಗಿರ್ಬೇಕು. ಅಯ್ಯೋ ದೇವ್ರೆ, ಅಲ್ಲ, ಜೈ ಕರ್ನಾಟಕ ಕಾಪಾಡಪ್ಪ. ಅಮ್ಮನ ಮೇಲೆ ಭೂತ ಬಂದ್ಬಿಡಿದೆ. ಮತ್ತೆಲ್ಲ ಹಾಳು ಮಾಡ್ಕೊಂಡ್ಯಾ ಸಾಕ್ಷಿ? ಏನಾಯ್ತು ಸಿಂಧು? ನೋಡಿ ಅಕ್ಕ, ಅಳ್ಬೇಡ ಅಂತ ಹೇಳ್ತಾನೆ ಇದ್ದೀನಿ. ಕಣ್ಣಿಗೆ ಹಾಕಿದ ಕಾಡ್ಗೆ ಎಲ್ಲ ಮುಖಕ್ಕೆ ಬಂದು ಮೇಕಪ್ ಎಲ್ಲ ಹಾಳಾಗೋಗಿದೆ. ಯಾಕಮ್ಮ ಸಾಕ್ಷಿ ಮಕ್ಕಳ ಥರ ಹಠ ಮಾಡ್ತಿದ್ಯಲ್ಲ? ನೋಡು, ಗಂಡಿನ ಕಡೆಯವರೆಲ್ಲ ಆಗಲೇ ಬಂದಿದ್ದಾಗಿದೆ. ಅವರೆಲ್ಲ ಕಾಯ್ತಿದಾರಮ್ಮ. ಬೇಗ ರೆಡಿ ಆಗು. ಸಾಕ್ ನಿಲ್ ಸಾಕ್ಷಿ, ಅಲ್ಲೋ ಗೊಳೋ ಅಂತ ಅಳ್ಬೇಡ. ಸಿಂಧು, ಸ್ವಲ್ಪ ಸುಮ್ಮನಿರ್ತೀಯಾ? ಸಾಕ್ಷಿ, ಒಂದ್ಸಲ ಹುಡುಗನ್ ನೋಡು, ನಿಂಗಿಷ್ಟ ಆದರೂ ಆಗ್ಬೋದಲ್ವಾ? ಇಲ್ಲ ಅದಕ್ಕೆ, ನನಗೇನು ಬೇಕಾಗಿಲ್ಲ. ನೀನು ಹುಡುಗನ್ ನೋಡೇ ಇಲ್ಲ, ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯಾ? ಒಂದ್ಸಾರಿ ಹುಡುಗನ್ ನೋಡು, ಅವನ ಜೊತೆ ಮಾತಾಡು, ಆಮೇಲೆ ನಿನಗೆ ಗೊತ್ತಾಗುತ್ತೆ ಅವ್ನು ರಘುಗಿಂತ ಒಳ್ಳೆಯವನು ಅಂತ. ಅಷ್ಟೇ ಅಲ್ಲ ಸಾಕ್ಷಿ, ಈ ಹುಡುಗ ಆ ರಘು ಥರ ದಂಡ್ಪಿಂಡ ಅಲ್ಲ. ಒಳ್ಳೆ ಕೆಲಸದಲ್ಲಿದ್ದಾನೆ, ಒಳ್ಳೆ ಕಾಂಟ್ಯಾಕ್ಟ್ಸು ಇದೆ. ಅಕ್ಕ, ನೀವಾದರೂ ಹೇಳಿ. ನೀವು ಯಾಕೆ ನನ್ನ ಮನಸ್ಥಿತಿ ಅರ್ಥ ಮಾಡ್ಕೊಳ್ತಿಲ್ಲ? ನೀವು ಅಣ್ಣನ ಪ್ರೀತಿಸಿನೇ ತಾನೇ ಮದುವೆ ಆಗಿದ್ದು. ಪ್ರೀತಿಸೋರ್ ಕಷ್ಟ ಏನು ಅಂತ ನಿಮಗೂ ಗೊತ್ತಿಲ್ವಾ? ನಾನು ರಘುನ ಬಂದು ಬೇರೆಯವ್ರ ಮುಂದೆ ಅಲಂಕಾರ ಮಾಡ್ಕೊಂಡು ಹೇಗೆ ಕೂತ್ಕೊಳ್ಳಿ? ನನಗೆ ಹೀಗೆ ಪರೀಕ್ಷೆ ಮಾಡ್ತಾ ಇದ್ದೀರಾ? ನನ್ನ ಮನಸ್ಸಾಕ್ಷಿ ಕೊಂದ್ಕೊಳಕ್ ನನ್ನ ಕೈಲಿ ಆಗಲ್ಲ. ಅದಕ್ಕೆ ಸಾಕ್ಷಿ, ಅಳ್ಬೇಡಮ್ಮ. ನೋಡು, ಸದ್ಯಕ್ಕೆ ಈ ಹೆಣ್ಣು ನೋಡೋ ಶಾಸ್ತ್ರ ಮುಗ್ದೋಗ್ಲಿ, ಎಲ್ಲ ಸರಿ ಹೋಗುತ್ತೆ. ನನ್ನ ನಂಬು. ಸಮಾಧಾನ ಮಾಡ್ಕೊಮ್ಮ. ಬೇಗ ರೆಡಿ ಆಗು. ಅಯ್ಯೋ, ಮತ್ತೆ ಅತ್ತೆಗೆ ಅಳು ಬರೋ ಮಾಡ್ಬಿಟ್ರಾ? ಎಷ್ಟು ಹಠ ಮಾಡ್ತೀಯ ಸಾಕ್ಷಿ? ಬಂದವ್ರ ಮುಂದೆ ನಮ್ಮ ಮರ್ಯಾದೆ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ಯಾ? ನೀವು ನನ್ನ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ನಾನು ಸತ್ರು ಪರವಾಗಿಲ್ಲ,
ಬೇರೆ ಹುಡುಗನ ಜೊತೆ ನನ್ನ ಮದುವೆ ಮಾಡಿಸಿ ಮನೆಯಿಂದ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಛೇ ಬಿಡ್ತು ಅನ್ನಮ್ಮ, ಹೀಗೆಲ್ಲ ಮಾತಾಡಬೇಡ. ನೋಡು, ಇವತ್ತು ಮನೇಲಿ ಶುಭ ಕಾರ್ಯ ನಡೀತಾ ಇದೆ. ಇಂಥ ಸಮಯದಲ್ಲಿ ನಿನ್ನ ಮನ್ಸು ಕೆಡ್ಸ್ಕೋಬೇಡ. ಎಲ್ಲ ಸರಿ ಹೋಗುತ್ತಮ್ಮ. ಅಯ್ಯೋ ಪಾಪ, ಅತ್ತೆ ಇಟ್ಟಿದ್ದಾರೆ. ನಾನು ಒಳಗೆ ಗಂಡಿನ ಕಡೆಯವ್ರನ್ನ ಬಿಡಬಾರ್ದಿತ್ತು. ಗಣೇಶ, ಏನಪ್ಪ ಮಾಡಲಿ ಈ ಮದುವೆ ತಪ್ಸಕ್ಕೆ ಅದು ಒಂದು ಒಳ್ಳೆ ಐಡಿಯಾ ಕೊಡು ಗಣೇಶ. ನೋಡ್ ಸಾಕ್ಷಿ, ನೀನು ಹೀಗೆ ಅಳ್ತಾ ಇದ್ರೆ ಅತ್ತೆ ಬಂದು ಚೆನ್ನಾಗಿ ರೇಗ್ತಾರೆ. ಆಮೇಲೆ ಸುಮ್ಮನಿರ್ಲಾರ್ದೆ ಇರುವೆ ಬಿಟ್ಕೊಂಡಾಗ ಆಗುತ್ತೆ ನಿನ್ನ ಪರಿಸ್ಥಿತಿ. ಹಾ, ಐಡಿಯಾ ಬಂತು. ಏನಂದ್ರಿ? ಇರುವೆ ಅಂದ್ರ? ಲಡ್ಡು ಅಮ್ಮ, ತುಂಬಾ ಥ್ಯಾಂಕ್ಸ್.